ಹೇಗಿದೆಯೇ? ಓ ಹಾಯ್, ನಾನ್ ಚೆನ್ನಾಗಿದ್ದೀನಿ. ಬಾರೆ ಒಂದ್ ನಿಮಿಷ, ಕಲ್ಕೆ ತೊಳ್ಕೊಂಬಂದ್ಯಾ? ಆಂಟಿ ಹೇಳಿದ್ರು ಕೆಳಗೆ ತೊಳ್ಕೊಂಬಂದೆ. ಹೌದಾ? ಹೈಜೀನ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಹೇಳ್ದೆ. ಹೌದು, ಮಗು ಇರೋ ಮನೇಲಿ ಹೈಜೀನ್ ಇಂಪಾರ್ಟೆಂಟ್. ಹೌದು. ತಗೊಳ್ಳೆ ಪಾಪುಗೆ. ಅಯ್ಯೋ, ಇದೆಲ್ಲ ಯಾಕೆ ಬೇಕಿತ್ತೆ? ಇರ್ಲಿ ಬಿಡಿ, ನನ್ನ ಬೆಸ್ಟ್ ಫ್ರೆಂಡ್ ಮಗುಗೆ ಇಷ್ಟು ಮಾಡ್ತಾರೆ ಹೆಂಗೆ? ಇದೆಲ್ಲ ನಾನು ಒಗ್ಬಿಟ್ಟು ಹಾಕ್ತೀನಿ ಆಯ್ತಾ, ಯಾಕಂದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಮಗುಗ್ ಹಾಕಿದ್ರೆ ಎಲರ್ಜಿ. ಒಂದ್ ನಿಮಿಷ, ಅಲ್ಲ ಕಣೆ, ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡು ಮಗು ಮುಟ್ಬೇಕಲ್ವೇನೆ? ಯಾಕೊತ್ತಾ? ಗೊತ್ತು, ಹೈಜೀನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ನನ್ನ ಮಗಳು ಸೂಪರ್ ಆಗಿದ್ದಾಳೆ ಕಣೆ. ಹೌದಾ? ಯಾವ ತರ ಇದ್ದಾಳೆ? ಇರೇ ನೋಡ್ತಿದ್ದೀನಿ. ಯಾವ ತರ ಕರೆಕ್ಟ್ ಆಗಿ ನೋಡು, ಯಾಕಂದ್ರೆ ಅಯ್ಯೋ ಇವಾಗ ಇವ್ರ ಇಲ್ಲ ಅಂದ್ರೆ ಉರ್ಕೊಂಡ್ಬಿಡ್ತಾಳೆ. ಸೇಮ್ ನಿಂತನೇ ಇದ್ದಾಳೆ ಕಣೆ. ಆಪರೇಷನ್ ಪೇನ್ ಹೆಂಗಿದೆಯೇ? ಅಯ್ಯೋ, ಆಪರೇಷನ್ ಪೇನ್ ಏನ್ ಕೇಳ್ತೀಯ? ಡಾಕ್ಟ್ರು ನಾರ್ಮಲ್ ಮಾಡಕ್ಕೆ ಅಂತ ಪುಷ್ ಮಾಡು ಅಂತಿದ್ದಾರೆ. ನಾನು ಎಷ್ಟು ಪುಷ್ ಮಾಡಿದ್ರು ನನ್ ಬಂಗಾರಿ ಬರಕ್ಕೆ ರೆಡಿ ಇಲ್ಲ. ಆಮೇಲೆ ನಮ್ಮ ಮನೆಯವರು ಪೇನ್ ನೋಡಕ್ ಆಗ್ದಲೆ ಹೋಗಮ್ಮ ಸಿಸರಿನ್ ಮಾಡಿಸ್ಕೊ ಅಂದ್ರು. ಸಿಸರಿನ್ ಮಾಡಿಸ್ಕೊಂಡೆ ಕಣೆ. ಹಂಗಾರ ಇವಳಿಗೆ ಅಮ್ಮನೇ ಬೇಕು ಕಣೆ. ನೋಡ್ದ, ನಿನ್ನ ಹತ್ರ ಅಳ್ತಿದ್ಲು, ನನ್ನ ಹತ್ರ ಬಂದ ತಕ್ಷಣ ಹೆಂಗ ಸುಮ್ಮನಾದ್ಲು ಅಂತ. ಸುಬ್ಬಿ ಮಾಡಿವಳು, ಸುಬ್ಬಿ ಅದಕ್ಕೆ. ನಮ್ ಕಡೆ ಎಲ್ಲ ಬಂದವರು ಮಗುಗೆ ಕೈಗೆ ಏನಾದ್ರು ಕೊಟ್ಟೆ ಹೋಗದ್ ಕಣೆ. ಯಾರು ಪರವಾಗಿಲ್ಲ ಕಣೆ. ಇರ್ಲಿ ಪರವಾಗಿಲ್ಲ, ತಗೊಳ್ಳೆ, ಬರೀ ಕೈಯಲ್ಲಿ ಹೋಗ್ಬೇಡ. ಬಿಡ.